ನೋಡಿ ಇಲ್ಲಿ ಯಾವ ಥರ ಬಂದಿದೆ ಇದರಲ್ಲಿ ಇಟ್ಟಿದ್ದೀನಿ ತೋರಿಸ್ಲಿಕ್ಕೆ ಫ್ರೆಂಡ್ಸ್. ಇದು ಸಂಡಿಗೆ ನೋಡಿ, ಇಲ್ಲಿ ಸೈಜ್ ನೋಡಿ. ಮತ್ತು ಒಂದು ಸಬ್ಬಕ್ಕಿ ಕಾಳು ಎಣ್ಣೆಯಲ್ಲಿ ಬಿಚ್ಚೇ ಇಲ್ಲ. ಎಣ್ಣೆ ಕೂಡ ತೋರಿಸ್ತೀನಿ ನೋಡಿ. ಒಂದಾದರೂ ಬಿಚ್ಚಿದೆಯಾ ಸಬ್ಬಕ್ಕಿ? ಇಲ್ಲ ನೋಡಿ. ಮಸ್ತ್ ಅಂದರೆ ಮಸ್ತಾಗಿದ್ದಾವೆ. ಅಷ್ಟೇ ಕುರ್ಕುರಾಗಿ ಬಂದಿದೆ ನೋಡಿ. ಇಲ್ಲಿ ನೋಡಿ ಮಕ್ಕಳು ತಿಂದರು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಾವೆ. ನೀವು ಒಮ್ಮೆ ಟ್ರೈ ಮಾಡಿ. ಸೊಪ್ಪದು ಫ್ಲೇವರ್ ಸೂಪರ್ ಆಗಿರುತ್ತೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರೀಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ಪ್ಲೀಸ್. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ಯಾಕೋ ವ್ಯೂಸ್ ಬರ್ತಾ ಇಲ್ಲ, ಪ್ಲೀಸ್ ನಮ್ಮ ವಿಡಿಯೋನ ನೋಡಿ. ಯಾವುದಾದ್ರೂ ನಿಮಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಚೆನ್ನಾಗಿದ್ದೀವಿ ನೋಡಿ. ಈಗ ಟೈಮ್ ಬಂದು ತುಂಬ ಆಗಿದೆ. ಇವತ್ತು ಯುಗಾದಿ ಅಮಾವಾಸ್ಯೆ ಅಲ್ವಾ ಇವತ್ತು. ಹಾಗಾಗಿ ಇಲ್ಲಿ ಸ್ವಲ್ಪ ಬೇಳೆ ಎಲ್ಲ ಹಾಕಿದ್ದೇನೆ, ಖರ್ಚಿಗೆಲ್ಲ ಮಾಡಬೇಕಂತೇಳಿ ನೋಡ್ತೇನೆ ಫ್ರೆಂಡ್ಸ್. ಈಗ ನೋಡಿ ಇಲ್ಲಿ ಕಾಯಿ ಮೆಣಸು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ. ಬೀಟ್ರೂಟ್ ಪಲ್ಯ ಮತ್ತು ಕಟ್ಟಿನ ಸಾರಿಗೆ ಎರಡಕ್ಕೂ ಆಗುತ್ತೆ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪಿದೆ. ಇಲ್ಲಿ ಕರ್ಚಿಕಾಯಿ ಹಿಟ್ಟು ನಾದಿಟ್ಟಿದ್ದೇನೆ. ಸ್ವಲ್ಪ ಚಪಾತಿ, ಇಲ್ಲಿ ಕಟ್ಟು ಬೇಳೆ ಬೇಯಿಸಿರುವಂಥ ಕಟ್ಟಿದೆ. ಹಾಗೆ ಇಲ್ಲಿ ಬೇಳೆ ಕೂಡ ಬೆಲ್ಲ ಹಾಕಿ ಕುದಿಸಿ ರೆಡಿ ಮಾಡಿಟ್ಟಿದ್ದೇನೆ. ಅದಿದೆ. ಗೋಧಿ ಹಿಟ್ಟು ಡಬ್ಬಿ ತೊಳೆದಿಟ್ಟೆ ಫ್ರೆಂಡ್ಸ್. ಬೆಳಗ್ಗೆ ಗೋಧಿ ಹಿಟ್ಟು ಸ್ವಲ್ಪ ಬಿಸಿಲಿಗೆ ಹಾಕಬೇಕಂಥೇಳಿ. ಈಗ ಮೊದಲಿಗೆ ನಾನು ಹೂರ್ಣನ ರೆಡಿ ಮಾಡ್ಕೊತೇನೆ. ನೋಡಿ. ಇಲ್ಲಿ ಮಿಕ್ಸಿ ತೊಗೊಂಡಿದ್ದೇನೆ. ಆಲ್ರೆಡಿ ಕೆಲಸ ಎಲ್ಲ ಆಗಿದೆ. ಇನ್ನು ಪೂಜೆ ಕೂಡ ಆಗಿದೆ. ಪೂಜೆ ನೋಡಿ, ಪೂಜೆ ಸಿಂಪಲ್ಲಾಗಿ ಮಾಡಿದ್ದೇನೆ. ಯುಗಾದಿ ಹಬ್ಬದ್ದು ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೇಪಾಳೆ ಹೂವು ಸಹ ಏರ್ಸಿದ್ದೇನೆ ಇವತ್ತು ಕೊಯ್ಕೊಂಬಂದು. ಮಲ್ಲಿಗೆ ಹೂವು ಕೂಡ ತುಂಬ ಆಗ್ತಾಯಿದ್ದಾವೆ. ಈಗ ಇದನ್ನಿಷ್ಟು ಮಾಡ್ಕೋತೇನೆ. ಈಗ ಮೊದಲಿಗೆ ಬೇಗ ನೋಡಿ ಯುಗಾದಿ ಅಮಾವಾಸ್ಯೆದ್ದು ಕರ್ಚಿಕಾಯಿ ರೆಡಿ ಆಗ್ತಾಯಿದ್ದಾವೆ ಫ್ರೆಂಡ್ಸ್. ಇಲ್ಲಿ ಈಗ ಕರ್ಚಿಕಾಯಿನ 10 ಕರ್ಚಿಕಾಯಿಗಿದೆ. 10 ಕರ್ಚಿಕಾಯಿ ಮಾಡಿದ್ದೇನೆ. ಇಲ್ಲಿ ಒಂದೆರಡು ಕರೆದಿಟ್ಟಿದ್ದೇನೆ. ಇಲ್ಲಿ ಪುರಿ ಮಾಡಂದು ಮಧ್ಯಾಹ್ನ ಊಟಕ್ಕೆ ಪುರಿ ಮಾಡಿದ್ದೇನೆ ಆಲ್ರೆಡಿ. ಚಪಾತಿ ರಾತ್ರಿಗೆ ಮಾಡ್ತೇನೆ ಫ್ರೆಂಡ್ಸ್. ಚಪಾತಿ ಅಷ್ಟೇ. ಈಗ ಪುರಿ ಮತ್ತು ಬೀಟ್ರೂಟ್ ಇಲ್ಲಿ ತುರಿದಿಟ್ಟಿದ್ದೇನೆ. ಬೀಟ್ರೂಟ್ ಪಲ್ಯ ಮಾಡಬೇಕು ನೋಡಿ. ಇಲ್ಲಿ ಬೀಟ್ರೂಟ್ ಪಲ್ಯ ಇದಷ್ಟು ಕರ್ಚಿಕಾಯಿ ನೋಡಿ. ಹೋಳಿಗೆದು ಯಾರು ಸುಮ್ಮನೆ ತಿನ್ನಲ್ಲ, ವೇಸ್ಟ್ ಮಾಡೋದು ಯಾಕಂಥೇಳಿ ಕರ್ಚಿಕಾಯಿ ಮಾಡಿಬಿಡ್ತೇನೆ ಯಾವಾಗಲೂ. ನೋಡಿ ಈಗ ಮೇಲ್ಗಡೆಯಿಂದ ಎಣ್ಣೆ ಹಾಕಿದರೆ ಕಾದಿರುತ್ತಲ್ಲ, ಅದು ಚೆನ್ನಾಗಿ ಎಲ್ಲ ಕಡೆ ಫ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಕರ್ಚಿಕಾಯಿ ಮತ್ತು ಇಲ್ಲಿ ಪುರಿ ಕೂಡ ರೆಡಿ ಇದಾವೆ ನೋಡಿ. ಇಲ್ಲಿ ಪುರಿ ಮಾಡಿಟ್ಟಿದ್ದೇನೆ, ಗೋಧಿ ಹಿಟ್ಟಿಂದೇನೆ. ಇದೇ ಹಿಟ್ಟು ಕರ್ಚಿಕಾಯಿ ಹಿಟ್ಟನ್ನೇ ಸ್ವಲ್ಪ ಗಟ್ಟಿ ಇದ್ದದ್ದು ಉಳಿದಿತ್ತು. ಚಪಾತಿ ಹಿಟ್ಟಾದರೆ ಮೆದು ಇರುತ್ತೆ, ಪುರಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೂಪರಾಗಿದೆ ನೋಡಿ. ಈಗ ತಕ್ಕೊಂಬಿಡ್ತೇನೆ. ಎಣ್ಣೆ ಬಸ್ಕೊಂಡು ತಕ್ಕೋಬೇಕಾಗತ್ತೆ. ಹಾಗೆ ತೆಗೆದುಬಿಡ್ತೀವಿ. ಎಣ್ಣೆ ಇದರಲ್ಲಿ ಇರುತ್ತೆ. ನೋಡಿ ಮೇಲ್ಗಡೆ ಈ ಥರ ಸುಡು ಎಣ್ಣೆ ಹಾಕಿಬಿಟ್ರಂತೂ ಪುರಿ ಥರ ಉಬ್ಬಿ ಬಿಡ್ತಾವೆ ಕರ್ಚಿಕಾಯಿ ಕೂಡ. ಮತ್ತು ಕರೆದ ತಕ್ಷಣ ಮಾಡಬೇಕು. ತುಂಬ ಹೊತ್ತಿಟ್ಟರೆ ಉಬ್ಬೋದಿಲ್ಲ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈಗ ನೈವೇದ್ಯಕ್ಕೆ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ. ಆ ಕಡೆ ಕರಿಯೋಷ್ಟರಲ್ಲಿ ಈ ಕಡೆ ನೈವೇದ್ಯ ಕೂಡ ಹಚ್ಚಿಬಿಡ್ತೀನಿ ನೋಡಿ. ನೈವೇದ್ಯಕ್ಕೆ ಹಚ್ಚಿಟ್ಟಿನಿ ಫ್ರೆಂಡ್ಸ್. ಇಲ್ಲಿ ದೇವರದ್ದು ಇಲ್ಲಿ ಇಟ್ಟಿದ್ದೀನಿ ನೋಡಿ. ದೇವ್ರ ಮುಂದೆ ನೈವೇದ್ಯಕ್ಕೆ ಈಗ ನೈವೇದ್ಯ ಹಿಡಿದು ಊಟ ಕೊಡ್ತೇನೆ ಫ್ರೆಂಡ್ಸ್. ಎಲ್ಲರಿಗೂ ಊಟಕ್ಕೆ ಕೊಡ್ತೇನೆ. ಈಗ ಮೊದಲಿಗೆ ನೋಡಿ ಇಲ್ಲಿ ಯಾವ ಥರ ಬಂದಿದೆ ಇದರಲ್ಲಿ ಇಟ್ಟಿದ್ದೀನಿ ತೋರಿಸ್ಲಿಕ್ಕೆ ಫ್ರೆಂಡ್ಸ್. ಇದು ಸಂಡಿಗೆ ನೋಡಿ. ಇಲ್ಲಿ ಸೈಜ್ ನೋಡಿ.
ಮತ್ತು ಒಂದು ಸಬ್ಬಕ್ಕಿ ಕಾಳು ಎಣ್ಣೆಯಲ್ಲಿ ಬಿಚ್ಚೇ ಇಲ್ಲ. ಎಣ್ಣೆ ಕೂಡ ತೋರಿಸ್ತೀನಿ ನೋಡಿ. ಒಂದಾದರೂ ಬಿಚ್ಚಿದೆಯಾ ಸಬ್ಬಕ್ಕಿ? ಇಲ್ಲ ನೋಡಿ. ಮಸ್ತ್ ಅಂದರೆ ಮಸ್ತಾಗಿದ್ದಾವೆ. ಅಷ್ಟೇ ಕುರ್ಕುರಾಗಿ ಬಂದಿದೆ ನೋಡಿ. ಇಲ್ಲಿ ಸಬ್ಬಕ್ಕಿ ಆಗಿರೋದ್ರಿಂದ ನನ್ನ ಮಕ್ಕಳದು ಕೇಳೋನು ಬನ್ನಿ ಯಾವ ಥರ ಇದು. ಒಂದು ಬಿಚ್ಚಿಲ್ಲ, ತುಂಬ ಚೆನ್ನಾಗಿ ಬಂದಿದೆ, ಮಸ್ತಾಗಿ. ನೀವು ಮನೇಲಿ ಟ್ರೈ ಮಾಡಿ, ನನ್ನ ಮಕ್ಕಳಿಗೆ ಕೊಡೋನು ಬನ್ನಿ. ನೋಡಿ ಇಲ್ಲಿ, ನೋಡಿ ಇಲ್ಲಿ ಮಲಗಿದಾನೆ. ಇಲ್ಲಿ ಒಬ್ಬ ಇಲ್ಲಿ ಕೂತಾಳು. ನೋಡು ಟೇಸ್ಟ್ ಮಾಡಿ ಹೇಗೆ ಬಂದ ಅಂಥೇಳಿ. ಸಬ್ಬಕ್ಕಿ ಬಿಚ್ಚೋದಿಲ್ಲ ಅವು, ಎಣ್ಣೆ ಕರೆದ್ರು ಬಿಚ್ಚಿಲ್ಲ ಅಷ್ಟೇ ಅವು. ಚೆನ್ನಾಗಿ ಬಂದವಲ್ಲ. ನಾನು ಕೂಡ ಟೇಸ್ಟ್ ಮಾಡಿದೆ, ಸೂಪರಾಗಿದೆ. ನೀನು ತಿನ್ನಂಗಿಲ್ಲನಾ? ಯಾಕೆ ಬೇಡ ನಿನಗೆ? ಚೆನ್ನಾಗಿ ಬಂದವಲ್ಲ, ಮಸ್ತಾಗಿದೆ. ಎಷ್ಟು ದೊಡ್ಡಗೆ ನೋಡಿ ಎತ್ತಿ. ಎಷ್ಟು ದೊಡ್ಡ ಬಂದಲ್ಲ. ಎಣ್ಣೆ ಕರೆದ ತಕ್ಷಣ ಅಷ್ಟೊಂದು ಉಬ್ಬಿಬಿಟ್ಟಾವು. ನಾನು ಚಿಕ್ಕದಾಕವೇನೋ ಅಂತ ಮಾಡಿದ್ದೆ. ನೋಡಿದ್ರಿ ಈ ಥರ ಉಬ್ಬ್ಯಾವು. ಯಾರೇ ನಿಮ್ಮ ಮನೆಗೆ ನೆಂಟ್ರು ಬಂದಾಗ ಒಂದು ಕರೆದು ಕೊಟ್ರೆ ಏನಿದು ಅಂತ ಕೇಳ್ತಾರೆ ಅಲ್ಲ. ತಕ್ಕೋ ಇಲ್ಲ ನೋಡಿ, ಸಾಕಾ? ನೋಡಿ ಮಕ್ಕಳು ತಿಂದರು ಫ್ರೆಂಡ್ಸ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಾವೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೇಯಾ ಒಂದು ತೊಗೊಂಡ್ಲ ಅಷ್ಟೇ. ನಾನು ಕರೆದಿರೋದೇ 5 ಕರೆದಿದ್ದೆ ನೋಡಿ. 5 ಕರೆದಿದ್ದೀನಿ ಅಷ್ಟೇ. ಬಂದಿದ್ದೀನಿ. ಒಂದು 2 ಇಂಚಷ್ಟು ಶುಂಠಿನ ಹಾಕ್ತಾ ಇದ್ದೀನಿ. ಹಸಿ ಶುಂಠಿಗೆ ಮಿಕ್ಸಿ ಜಾರ್ಗೆ ಒಂದು 8 ರಿಂದ 10 ಲವಂಗ ತಗೊಂಡಿದ್ದೀನಿ. ಒಂದು ಕಾಯಿ ಮೆಣಸನ್ನು ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಖಾರ ಇಲ್ಲದು. 1 ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಇದನ್ನೀಗ ನಾನು ತರಿಯಾಗಿ ಮಿಕ್ಸಿಯಲ್ಲಿ ರುಬ್ಕೋತೇನೆ. ನೈಸಾಗಿ ಪೇಸ್ಟ್ ಮಾಡುವಂಥದ್ದೇನು ಬೇಡ, ತರಿಯಾಗಿ ರುಬ್ಬಿದ್ರೆ ಸಾಕು. ನೋಡಿ ಈ ತರ ರುಬ್ಬಿದ್ದೇನೆ. ಈಗ ಇಲ್ಲಿ ಕಡಲೆಕಾಳನ್ನ ಒಂದು ನೈಟ್ ನಾನು ನೆನೆಸಿಟ್ಟಿದ್ದೆ, ಬೇಯಿಸಿಲ್ಲ. ನೆನೆಸಿರೋಂಥ ಕಡಲೆಕಾಳಿದು ನೀರೆಲ್ಲ ಬಸದ್ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ನಾನು. ಅದನ್ನು ಕೂಡ ತರಿಯಾಗಿ ರುಬ್ಕೋಬೇಕಾಗತ್ತೆ. ನೀರೆಲ್ಲ ಹಾಕಿ ರುಬ್ಲಿಕ್ಕೆ ಹೋಗಬೇಡಿ, ತರಿಯಾಗಿ ರುಬ್ಬಿದ್ರೆ ಸಾಕು ನಮಗೆ. ನೋಡಿ ಈ ತರ ನಾನೀಗ ರುಬ್ಕೊಂಡಿದ್ದೇನೆ ತರಿಯಾಗಿ. ಇಲ್ಲಿ ಒಂದು ಪಾತ್ರೆಗೆ, ಬೇರೆ ಪಾತ್ರೆಗೆ ತಕ್ಕೋತೇನೆ ನಾನು ಎಲ್ಲವನ್ನು ಮಿಕ್ಸಿ ಜಾರ್ದು. ಇದಕ್ಕೆ ನೀವು ಶುಂಠಿ ಎಲ್ಲ ಕಟ್ ಮಾಡಿ ಕೂಡ ಹಾಕೋಬಹುದು. ಈ ತರ ತರಿಯಾಗಿ ಮಿಕ್ಸಿಯಲ್ಲಿ ಕೂಡ ಹಾಕೋಬಹುದು. ಉಳಿದಿರೋಂಥದನ್ನ ಎಲ್ಲ ರುಬ್ಬಿದ್ದೇನೆ. ಇಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪು ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು, ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬಹುದು. ಸ್ವಲ್ಪ ಪುದೀನ ಇದು ಹಾಕಿದ್ರೆ ಟೇಸ್ಟ್ ಸೂಪರ್ ಆಗಿ ಬರುತ್ತೆ. ಪುದೀನ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 1-1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಕಾಯಿ ಮೆಣಸು ಖಾರ ಇಲ್ಲದೆ ಕಾರಣ ನಾನಿಲ್ಲಿ ಚಿಲ್ಲಿ ಪೌಡರ್ ಅನ್ನು ಸೇರಿಸಿದ್ದೀನಿ. ನಿಮಗೆ ಬೇಡ ಅಂದ್ರೆ ಕಾಯಿ ಮೆಣಸು ಮಾತ್ರ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಒಂದ್ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈಗ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಸೊಪ್ಪನ್ನ ನಾವಿಲ್ಲಿ ಕಟ್ ಮಾಡಿ ತೊಳೆದಿಟ್ಟಿರೋದ್ರಿಂದ ಸೊಪ್ಪು ನೀರು ಬಿಡುತ್ತೆ. ಹಾಗಾಗಿ ನೀರನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ. ಈಗ ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ನಾನು ದೊಡ್ಡ ಸ್ಪೂನ್ ಇಂದ ಸೇರಿಸ್ತಾ ಇರೋದ್ರಿಂದ ಟೇಬಲ್ ಸ್ಪೂನ್ ಇಂದ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕಿದ್ದೀನಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಕಡಲೆ ಹಿಟ್ಟು ಹಾಕಿರೋ ಕಾರಣ ಏನಪ್ಪಾ ಅಂದ್ರೆ ಜಿಗಿ ಇರುವುದಿಲ್ಲ. ಕಡಲೆಕಾಳು ನಾವು ಮಿಕ್ಸಿಗೆ ಹಾಕಿರೋದ್ರಿಂದ ಜಿಗಿಯಾಗಿ ಬಂದಿರೋದಿಲ್ಲ. ಒಡೆಯೆಲ್ಲ ನೀರಲ್ಲಿ ಅಲ್ಲ, ಎಣ್ಣೆಯಲ್ಲಿ ಹಾಳಾಗಿಬಿಡುತ್ತೆ. ಅದಕ್ಕಾಗಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿದ್ರೆ ಅದು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ನೋಡಿ ನಾನಿಲ್ಲಿ ಈ ತರ ವಡೆಗಳನ್ನ ತಟ್ಕೋತೇನೆ. ಸ್ವಲ್ಪ ನೋಡಿ ಚಟ್ಟಂಬಡೆ ಯಾವ ತರ ನಾವು ಮಾಡ್ತೀವಿ ನೋಡಿ, ಹಾಗೆ ತಟ್ಟಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಇದೇ ತರ ನಾನೀಗ ಚಟ್ಟಂಬಡೆನ ಎಲ್ಲವನ್ನು ತಟ್ಟಿ ರೆಡಿ ಮಾಡಿ ಇಟ್ಕೋತೇನೆ. ನೋಡಿ ಈ ತರ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಚಟ್ಟಂಬಡೆಗಳನ್ನ. ಇಲ್ಲಿ ಒಂದ್ ಸೈಡಿಗೆ ನಾನು ಎಣ್ಣೆ ಕುದಿಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್. ಎಣ್ಣೆ ಕಾಯಬೇಕು ಚೆನ್ನಾಗಿ. ಅದು ಕಡಂಗಿಯಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಇಲ್ಲಿ ನೋಡಿ ಈಗ ಎಣ್ಣೆ ಕಾದಿದೆ ಆಲ್ರೆಡಿ. ಇದರಾಗಿ ಚಟ್ಟಂಬಡೆನ ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ. ಹಾಕುವಾಗ ಎಣ್ಣೆ ಕಾದಿರುತ್ತೆ ನೋಡ್ಕೊಂಡು ಹಾಕಿ. ಇದಕ್ಕೆ ನಾವು ಚಟ್ನಿ ಬೇಡ, ಏನು ಬೇಡ, ಹಾಗೆ ಕೂಡ ತಿನ್ಬಹುದು. ಇಲ್ಲಾಂದ್ರೆ ಟೊಮೆಟೊ ಸಾಸ್ ಒಟ್ಟಿಗೆ ಆದ್ರೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುವಂತದ್ದು. ನೋಡಿ ಈಗ 2 ಸೈಡ್ ಚೆನ್ನಾಗಿ ಫ್ರೈ ಆಗಿದೆ.
ನಾವು ಚಟಂಬಡೆ ಹಾಕುವಾಗ ಗ್ಯಾಸ್ ಅನ್ನ ಹೈ ಇಟ್ಟಿರ್ತೀವಿ. ಚಟಂಬಡೆ ಹಾಕಿದ ತಕ್ಷಣ ಸ್ಲೋ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಕರಿಬೇಕಲ್ಲ, ಅದಕ್ಕಾಗಿ ನೋಡಿ ಈಗೆಲ್ಲ ರೆಡಿಯಾಗಿದೆ. ನಾನು ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ. ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ. ತುಂಬಾ ಚೆನ್ನಾಗಿರುತ್ತೆ ಇದು. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಕಡಲೆಬೇಳೆದು ಚಟಂಬಡೆ ಹೇಗೆ ಮಾಡ್ತೀವಿ ನೋಡಿ ಅದೇ ತರ ಬಂದಿರುತ್ತೆ. ಸಬಸಿಗೆ ಸೊಪ್ಪು, ಪುದೀನ ಎಲ್ಲ ಹಾಕಿರ್ತೀವಿ ನೋಡಿ, ಕೊತ್ತಂಬರಿ ಸೊಪ್ಪು, ಅದು ಫ್ಲೇವರ್ ಸೂಪರ್ ಆಗಿರುತ್ತೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ ಪ್ಲೀಸ್. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಪ್ಲೀಸ್ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಪ್ಲೀಸ್ ಯಾಕೋ ವ್ಯೂಸ್ ಬರ್ತಾ ಇಲ್ಲ, ಪ್ಲೀಸ್ ನಮ್ಮ ವಿಡಿಯೋನ ನೋಡಿ. ಯಾವುದಾದ್ರೂ ನಿಮಗೆ ರೆಸಿಪಿ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ.